ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಸಂಸ್ಕೃತಿ ಮತ್ತು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲು ವಾರ್ಯರ್ ಶಾಲೆಯಲ್ಲಿ ತೊಗರಿ, ಶೇಂಗಾ, ಅವರೆಕಾಯಿ ಕಾಳುಗಳನ್ನು ಸುಲಿಯುವ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಇದು ಕೇವಲ ಸ್ಪರ್ಧೆ ಅಲ್ಲದೆ ಹಬ್ಬದ ಸಂಪ್ರದಾಯ ಮತ್ತು ಕೃಷಿ ಹಿನ್ನೆಲೆಯಲ್ಲಿ ಅರಿವನ್ನು ಮೂಡಿಸುವ ಕೆಲಸ ಇದಾಗಿತ್ತು. ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಪ್ರಯುಕ್ತ ಜೋಡೆತ್ತುಗಳಿಗೆ ಪೂಜೆ, ರೈತರ ಬೆಳೆದಂತಹ ಪ್ರತಿಯೊಂದು ಕಾಳುಗಳನ್ನು ರಾಶಿ ಮಾಡಿ ಬೆಲ್ಲ, ಎಳ್ಳು, ಕಡಲೆ, ಶೇಂಗಾಕಾಯಿ, ಕಬ್ಬು, ಸಜ್ಜೆ ರೊಟ್ಟಿ, ರಾಗಿ, ವಿವಿಧ ಧಾನ್ಯಗಳನ್ನು ರಾಶಿ ಮಾಡಿ ಪೂಜೆ ಮಾಡಲಾಗಿತ್ತು. ನಂತರ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶೇಂಗಾಕಾಯಿ, ಅವರೆಕಾಯಿ, ತೊಗರೆಕಾಯಿ ವಿತರಣೆ ಮಾಡಿ ಕಾಯಿಂದ ಕಾಳುಗಳನ್ನು ಕೊಟ್ಟಂತಹ ನಿಗದಿ ಸಮಯದಲ್ಲಿ ಬೇರ್ಪಾಡು ಮಾಡುವ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿತ್ತು. ವಾರ್ಯರ್ ಶಾಲೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಡಗರ ಸಂಭ್ರಮದಿಂದ ಭಾಗಿಯಾದರು. ನಾವೊಂದು ತಾಮೊಂದು ಎಂದು ಕಾಳುಗಳನ್ನು ಬಿಡಿಸಿದರು. ತೋರಿಸ್ಕೊಟ್ರೆ ಅದು ಹೊರತಾಗಿ ಏನಾದರೂ ಮಕ್ಕಳಿಗೆ ಚಟುವಟಿಕೆಗಳನ್ನು ಕೊಟ್ಟಿದ್ರು? ಹೌದು ಸರ್, ನಮ್ಮ ವಾರಿಯರ್ಸ್ ಶಾಲೆಯಲ್ಲಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬವನ್ನು ತುಂಬ ಉತ್ಸುಕತೆಯಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಿಸಿದ್ದಾರೆ. ಅದ್ರ ಜೊತೆಯಲ್ಲೂ ಕೂಡ ಮಕ್ಕಳಿಗೆ ಈಗ ರೈತರು ಬೆಳೆದಿರುವಂತಹ ಧಾನ್ಯಗಳಾಗಿರ್ಬೋದು, ಶೇಂಗಾಕಾಯಿ, ಅವರೆಕಾಳುಗಳು, ಇವುಗಳೆಲ್ಲ ಮಕ್ಕಳಿಗೆ ಗೊತ್ತಿಲ್ಲ. ಈಗ ಮಕ್ಕಳೆಲ್ಲ ಅತಿ ಹೆಚ್ಚಿನದಾಗಿ ಬರೀ TV, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಇವುಗಳಲ್ಲೇ ಮುಳುಗೋಗಿರ್ತಾರೆ. ಈ ಹಳ್ಳಿ ಜೀವನ ಶೈಲಿನೂ ಕೂಡ ಇವರಿಗೆ ಗೊತ್ತಿರಲ್ಲ. ಹಾಗಾಗಿ ಒಂದು ಸಣ್ಣ ಚಟುವಟಿಕೆ ಮುಖಾಂತರ ಇವತ್ತು ಅವರಿಗೆ ನಾವು ಅವರ ಒಂದು ಏನು ಜೀವನ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಮಕ್ಕಳಿಗೆ ಈಗ ನಾವು ಅವರೆಕಾಯಿ, ಕಡಲೆಕಾಯಿ, ಶೇಂಗಾಕಾಯಿ ಇವುಗಳನ್ನ ಬಿಡಿಸಿ ಮತ್ತು ಅದರಲ್ಲಿ ಗೆದ್ದಂಥ ಮಕ್ಕಳಿಗೆ ಒಂದು ಕೊಡ್ತಾ ಇದ್ದೀವಿ. ಈ ಹಬ್ಬದ ದಿನ ಮಕ್ಕಳು ಕೂಡ ತುಂಬ ಉತ್ಸುಕತೆಯಿಂದ ಇದರಲ್ಲಿ ಭಾಗವಹಿಸಿದ್ದಾರೆ ಸರ್. ಒಂದು ಸಣ್ಣ ಪ್ರಯತ್ನ ಅಷ್ಟೇ, ಮಕ್ಕಳಿಗೆ ಪಾಠದ ಜೊತೆಗೆ ಕೂಡ ಒಂದು ಜೀವನದ ಶೈಲಿಯನ್ನು ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನ. ಯಾಕಂದರೆ ಗ್ರಾಮೀಣ ಭಾಗದ ಮಕ್ಕಳ ಜೊತೆಗೆ ನಗರ ಮಕ್ಕಳು ಜೊತೆಗಿರ್ತಾರೆ. ಅವ್ರಿಗೆ ಈ